ಮೈಸೂರು ಅರಮನೆಗೆ ಈ ವಿದ್ಯುತ್ ದೀಪಾಲಂಕಾರದ ಬಗ್ಗೆ ನಿಮ್ಮ ಒಂದು ವಿಡಿಯೋ ನೋಡ್ತಾ ಇದ್ದೆ ಸರ್. ಆ ವಿದ್ಯುತ್ ದೀಪಾಲಂಕಾರದ ವಿಚಾರ ಯಾವಾಗಿಂದ ಬಂದಿದ್ದು? ಮೊದಲಿಂದನೂ ಇತ್ತು ಅದು? ಮೊದಲಿಂದ ಇತ್ತು. ಅರಮನೆ ಕಟ್ಟಿದಾಗ ಅದನ್ನು ಬ್ಯೂಟಿಫಿಕೇಶನ್ ಮಾಡಬೇಕು ಅಂತಂದಾಗ ಆಗ ಅದನ್ನು ಆವಾಗ ಬ್ರಿಟಿಷ್ ಇಂಜಿನಿಯರ್ಸ್ಗಳು ಅದನ್ನು ಮಾಡ್ತಾರೆ. ಬ್ರಿಟಿಷ್ ಇಂಜಿನಿಯರ್ಗಳು ಮಾಡಿ 3 ಪವರ್ ಹೌಸ್ಗಳನ್ನು ಮಾಡಿ 3 ಪವರ್ ಹೌಸ್ಗಳಿಗೆ ಅದನ್ನು ಬೇರೆ ಬೇರೆಯಾಗಿ ಹಂಚಿ ಅದನ್ನು ಮೊದಲಿಂದನೂ ಇದೆ. 96,000 ಇದೆ. ಮತ್ತು ಈಗ ಹೊರಗಡೆ ಎಲ್ಲ ಸೇರಿದ್ರದು ಇವತ್ತಿನ ಇದನ್ನು ಅರಮನೆಗೆ ದಸರಕ್ಕೆ ವಿಶೇಷವಾಗಿ ಹಾಕಿದ್ದಾನೆ 1,10,000 ಮೇಲೆ ಹೊರಟಾಗುತ್ತದು. ಈ ಅರಮನೆಗೆ ಎಷ್ಟು ಬಲ್ಬ್ಗಳು? 96,000 ಬಲ್ಬು. 96,000 ಬಲ್ಬ್ ಮೊದಲಿಂದಾನು ಬಂದಿದೆ ಸರ್? ಮೊದಲಿಂದಾನು ಬಂದಿದೆ. ಆಮೇಲೆ ಇನ್ನೊಂದು ಆ ಗೋಪುರದ ಮೇಲೆ ಏನೋ ಒಂದು ರೆಡ್ ದೀಪ, ಅದ್ರ ಬಗ್ಗೆ ದೀಪ ಅದಕ್ಕೂ ಅದು ಹೋದ ವರ್ಷ ನಾನು ವಿಡಿಯೋ ಮಾಡಿದ್ದೆ. ಗೋಪುರದ ಮೇಲಿನ ಕೆಂಪು ದೀಪ, ಅದು ಕೆಂಪು ಮತ್ತು ಹೆಸರು. ಅದು ಜನರಲ್ ಎಲೆಕ್ಟ್ರಿಕ್ ಅವ್ರು ಕೊಟ್ಟಿದ್ದು. ಆ ದೀಪಕ್ಕೆ ಇವತ್ತು 100 ವರ್ಷ ಆಗಿದೆ, ಇನ್ನೂ ಕೆಟ್ಟಿಲ್ಲ. ಒಂದು ಶತಮಾನಗಳಿಂದ ಅವತ್ತಿನ ಪದಾರ್ಥ ಬಾಳಕೆ ಹೇಗೆ ಬರ್ತಾ ಇತ್ತು ಅನ್ನೋದಕ್ಕೆ ಅರಮನೆ ಕೆಂಪು ದೀಪ ಸಾಕ್ಷಿ. ಈಗಲೂ ಅವಾಗ ಹಾಕಿದ್ದೆ ಕೆಂಪು ದೀಪ. ಮಹಾರಾಜರಿದ್ರೆ ಅದು ಹಸಿರು ದೀಪ ಬೆಳಗೋದು, ಮಹಾರಾಜರಿದ್ದಾಗ ಹಸಿರು ದೀಪ. ನಾವು 2 ದೀಪನ ನೋಡಿದಂಥ ಅದೃಷ್ಟವಂತರು ನಾವು. ನಮ್ಮ ಕಾಲಕ್ಕೆ ಕ್ಯಾಮ್ರಾ ಮೊಬೈಲ್ ಇಲ್ಲ, ನಮ್ಮ ಕೈಲಿ ಇದ್ದಿದ್ರೆ ನಾವು ಫೋಟೋ ತೆಗೆದು ಇಟ್ಕೊತಾ ಇದ್ವಿ. ಎಲ್ಲಿದ್ರು ಕಾಣಿಸೋದಲ್ಲ ಸರ್? ಕಾಣಿಸೋದು. ಹಸಿರು ದೀಪ ಇದೆ ಅಂತ ಮೈಸೂರು ಅರಮನೆಯಲ್ಲಿ ಮಹಾರಾಜರಿದ್ದಾರೆ ಅಂತ. ಕೆಂಪು ದೀಪ ಇದೆ ಅಂದ್ರೆ ಇಲ್ಲ ಅಂತ. ಈಗ ಕೆಂಪು ದೀಪ ಯಾವಾಗಲೂ ಯಾಕೆ ಬೆಳುತ್ತೆ ಅಂದರೆ ಮಹಾರಾಜರು ಇವಾಗ ಮಹಾರಾಜ ಅನ್ನೋದು ಕಾನೂನಾತ್ಮಕವಾಗಿ ಇಲ್ಲದೆ ಇರೋದ್ರಿಂದ ಅದು ಯಾವಾಗಲೂ ಕೆಂಪು ದೀಪ. ಈಗಲೂ ಕೆಂಪು ದೀಪ ಯಾವಾಗಲೂ ಇರುತ್ತೆ.